ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ಇವಾಗ KS ನೋಟಿಫಿಕೇಶನ್ ಹೊರಡಿಸಿರ್ತಾರೆ ಅಥವಾ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ ಅಂತ ಏನು ಕರಿತೀವಿ, ನಮ್ಮ ಆಡು ಭಾಷೆಯಲ್ಲಿ ನಾವು KS ಅಂತ ಅದನ್ನ ಕರ್ಕೊಳ್ತೀವಿ. ಅವುಗಳನ್ನು ನೇಮಕಾತಿ ಮಾಡಿರ್ತಾರೆ. ಭಾಳ ಒಂದು 2019ರಲ್ಲಿ ಆಗಿತ್ತು ಅದು ನೇಮಕಾತಿ, ಮತ್ತೆ ಇವಾಗ ನೇಮಕಾತಿಗಳು ಆಗಿದ್ದಾವೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದರಲ್ಲಿ ತಿಳ್ಕೊತಾಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅನ್ಕೊಳ್ಳಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಹುದ್ದೆಯ ಪರಿಚಯನ ನೋಡೋಣ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ, ಅದ ನಂತರ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಇಂಟರ್ವ್ಯೂ ಎಲ್ಲ ಯಾವ ರೀತಿ ಇರುತ್ತೆ, ಮತ್ತು ಏನೆಲ್ಲ ಸಿಲೆಬಸ್ಗಳನ್ನು ನೀವು ಕವರ್ ಮಾಡಬೇಕು ಅದೆಲ್ಲ ಸಂಪೂರ್ಣವಾಗಿ ಹಂತವಾಗಿ ನೋಡ್ತಾ ಹೋಗೋಣ. ಗ್ರೂಪ್ ಎ ಹುದ್ದೆಗಿರುತ್ತೆ ಸ್ನೇಹಿತರೆ. ಒಟ್ಟು ಟೋಟಲ್ ನಮಗೆ 384 ಟೋಟಲ್ ಹುದ್ದೆಗಳಿರ್ತವೆ. ಇದರಲ್ಲಿ ಗ್ರೂಪ್ ಎ ಹುದ್ದೆಗಳು 159 ಇದ್ದರೆ ಗ್ರೂಪ್ ಬಿ ಹುದ್ದೆಗಳು 225 ಹುದ್ದೆಗಳು ಇರ್ತವೆ. ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟಾಗಿ ಒಂದು ಹುದ್ದೆಗಳನ್ನು ತೆಗೆದಿಟ್ಟಿರ್ತಾರೆ. RPC ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಇದನ್ನ ಕರಿತೀವಿ ನಾವು. ಓಕೆ, ಇಲ್ಲಿ ಒಂದಷ್ಟು ಹುದ್ದೆಗಳ ಹೆಸರುಗಳಿದ್ದಾವೆ ನೋಡ್ಬೋದು. ಇಲ್ಲಿ ಗ್ರೂಪ್ ಎಯಲ್ಲಿ ಸಹಾಯಕ ಆಯುಕ್ತರು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಇನ್ನಿತರ ಒಂದು ಹುದ್ದೆಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಗ್ರೂಪ್ ಬಿ ಯಲ್ಲಿ ತಹಶೀಲ್ದಾರ್ ಹುದ್ದೆಗಳು ಸಹ ಇಲ್ಲಿ ಸಿಗ್ತಾ ಹೋಗ್ತವೆ. ಓಕೆ, ನೆಕ್ಸ್ಟು ಅಪ್ಡೇಷನ್ನ ಹಾಕೋದಕ್ಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 4/3/2024ರಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ, ಅವಾಗ ನೀವು ತಿಳ್ಕೊಳ್ಳುವಂತೆ. ಅಂದರೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 3/4/2024. ಆಲ್ಮೋಸ್ಟ್ ಒಂದು ತಿಂಗಳು ನಿಮಗೆ ಟೈಮಿಂಗ್ ಇರುತ್ತೆ ಅಪ್ಡೇಷನ್ ಹಾಕೊಳ್ಳೋದಕ್ಕೆ. ತದನಂತರ ಇಲ್ಲಿ ಒಂದಷ್ಟು ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದೇನು ನಮಗೆ ಇಲ್ಲಿ ಬೇಕಾಗಿಲ್ಲ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಫೀ ಇರುತ್ತೆ. ನೆಕ್ಸ್ಟು 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅಂತ ಇಲ್ಲಿ ಹೇಳಿರ್ತಾರೆ ಸ್ನೇಹಿತರೆ. ಆದರೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಅಂತ ಹೇಳಿದ್ದಾರೆ. ಒಮ್ಮೆ ನೀವು ಪಾವತಿ ಮಾಡಿದರೆ ಅದು ವಾಪಸ್ ಬರೋದಿಲ್ಲ. ನೆಕ್ಸ್ಟು ಇಲ್ಲಿ ಪರೀಕ್ಷೆಯ ಪ್ರಯತ್ನಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಅಟೆಂಪ್ಟನ್ನು ನೀವು ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 5 ಬಾರಿ ಮಾತ್ರ ನೀವು ಒಂದು ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿಗೆ ನೀವು ಅರ್ಹರಿರ್ತೀರ. ಪ್ರವರ್ಗ 1 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 7 ಅಟೆಂಪ್ಟ್ಗಳು ಇರ್ತವೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನೀವು ಎಲ್ಲ ಎಷ್ಟು ಸರಿ ಬೇಕಾದರೂ ನೀವು ಅಪ್ಲಿಕೇಶನ್ ಹಾಕೊಳ್ಬೋದು. ಅಂದರೆ ಎಷ್ಟು ವರ್ಷಕ್ಕೆ ಎಷ್ಟು ನೇಮಕಾತಿ ಮಾಡ್ಕೊಳ್ತಾರೆ ಆ ಎಲ್ಲ ನೇಮಕಾತಿಗೂ ನೀವು ಎಲಿಜಿಬಲ್ ಇರ್ತೀರ. ಆದರೆ ಏನು ಸಾಮಾನ್ಯ ಅರ್ಹತೆ ಅಂದರೆ GM ಅವರು 5 ಬಾರಿ ಮಾತ್ರ ಅಟೆಂಪ್ಟ್ ಮಾಡ್ಬೋದು. ಅದೇ ಪ್ರವರ್ಗ 1 2A 2B 3A 3B ಸೇರಿದ ಅಭ್ಯರ್ಥಿಗಳು 7 ಬಾರಿ ಮಾತ್ರ ಅಟೆಂಪ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಯಾವುದೇ ಒಂದು ಡಿಗ್ರಿಯನ್ನು ಮುಗಿಸಿದರೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ. ಅದರ ಜೊತೆಗೆ ನೀವೇನಾದರೂ ಡಿಗ್ರಿ ಫೈನಲ್ ಇಯರ್ ಇದ್ದೀರಾ ಅಂದರೆ ನೀವು ಸಹ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಆದರೆ ನೀವೇನಾದರೂ ಮೇನ್ಸ್ ಎಲ್ಲ ಪರೀಕ್ಷೆಯನ್ನು ಪಾಸ್ ಆದಮೇಲೆ ನಿಮ್ಮ ಒಂದು ಫಲಿತಾಂಶ ಬಂದಿರಬೇಕಂತ ಹೇಳಿದ್ದಾರೆ. ಅಂದರೆ ನೀವು ಇವಾಗ ಫೈನಲ್ ಇಯರ್ ಇದ್ದಾಗ ಅಪ್ಲಿಕೇಶನ್ ಹಾಕಿರ್ತೀರ, ಎಕ್ಸಾಮ್ನೆಲ್ಲ ಬರೀತಾರೆ, ಎಕ್ಸಾಮ್ ಪಾಸ್ ಆದಾಗ ನಿಮ್ಮದು ಒಂದು ಡಿಗ್ರಿ ಫೈನಲ್ ಇಯರ್ ರಿಸಲ್ಟು ಬಂದಿರಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ವಯೋಮಿತಿಯನ್ನು ನೋಡೋದಾದರೆ GM ಅವ್ರಿಗೆ 38 ವರ್ಷ ಗರಿಷ್ಠ ಆಗಿರುತ್ತೆ. ಅಂದರೆ 38 ವರ್ಷದ ಒಳಗಡೆ ಇದ್ದವರು ಅರ್ಜಿಗಳನ್ನು ಹಾಕ್ಕೊಳ್ಬೋದು. 21 ವರ್ಷದ ಮೇಲೆ ಇದ್ದವರು ಅರ್ಜಿಗಳನ್ನು ಹಾಕ್ಕೊಳ್ಬೋದು. 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 41 ವರ್ಷಗಳ ಗರಿಷ್ಠ ವರ್ಷ ಆಗಿರುತ್ತೆ. SC ST ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು ಗರಿಷ್ಠ ವರ್ಷ ಆಗಿರುತ್ತೆ. ಇನ್ನು ಒಂದಷ್ಟು ಗೃಹ ಇಲಾಖೆಯ ಒಂದು ಹುದ್ದೆಗಳಿಗೆ ಕೆಲವೊಂದಿಷ್ಟು ದೇಹದಾಢ್ಯತೆ ಅಂದರೆ ಫಿಸಿಕಲ್ ಸಹ ಇರುತ್ತೆ ಮತ್ತು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಸಹ ಇರುತ್ತೆ. ಅದು ಯಾವ್ಯಾವ ಹುದ್ದೆಗಳಿಗೆ ಏನೇನಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ಒಂದಷ್ಟು ಕರ್ನಾಟಕ ಪೊಲೀಸ್ ಸೇವೆ DYSP ಅಂತ ಏನು ಕರಿತೀವಿ, ಇದಕ್ಕೆ 155 ಸೆಂಟಿಮೀಟರ್ ನಿಮ್ಮದು ಹೈಟ್ ಇರಬೇಕು ಪುರುಷ ಅಭ್ಯರ್ಥಿಗಳಿಗೆ. ಇದೇ ಸುತ್ತಳತೆ 84, ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಿರಬೇಕಾಗಿರುತ್ತೆ. ನೆಕ್ಸ್ಟು ಅದೇ ನಿಮ್ಮ ಮಹಿಳೆ ಆಗಿದ್ದರೆ ನೀವು ಎತ್ತರ ಬಂದ್ಬಿಟ್ಟು 157 ಸೆಂಟಿಮೀಟರ್ ಆಗಿರುತ್ತೆ. ತೂಕ ಬಂದ್ಬಿಟ್ಟು 46 kgಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕ ಕಾರಾಗೃಹ ಸೇವೆ ಇದು ಬಂದ್ಬಿಟ್ಟು 168 ಸೆಂಟಿಮೀಟರ್ ನಿಮ್ಮದು ಹೈಟ್ ಇರಬೇಕು. ಇದೇ ಸುತ್ತಳತೆ 86 ಇರಬೇಕಾಗಿರುತ್ತೆ. ಅದೇ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟು ಮತ್ತು 46 kgಕ್ಕಿಂತ ಕಡಿಮೆ ನಿಮ್ಮದು ವೇಟ್ ಇರಬಾರ್ದು. ಅಬಕಾರಿ ಉಪ ಅಧೀಕ್ಷಕರು 163 ಸೆಂಟಿಮೀಟರ್ ಹೈಟ್ ಇರಬೇಕು. 81 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ನೆಕ್ಸ್ಟು ನಿಮ್ಮದು ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಉಬ್ಬಬೇಕಾಗಿರುತ್ತೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಒಂದು ಹೈಟು, ನಿಮ್ಮ ಒಂದು ವೇಟ್ ಬಂದ್ಬಿಟ್ಟು 49 kg ಇರಬೇಕಾಗಿರುತ್ತೆ. ಇದು ಗೃಹ ಇಲಾಖೆಗೆ ಸಂಬಂಧಿಸಿದ ಹುದ್ದೆಗಳಿಗೆ DYSP ಅಂತ ಏನು ಕರಿತೀವಿ ಆ ಒಂದು ಹುದ್ದೆಗಳಿಗೆ. ಓಕೆ, ಇದನ್ನ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಳ್ತಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಫಸ್ಟು ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಅಂತ ಇರುತ್ತೆ. ನೆಕ್ಸ್ಟು ಮೇನ್ಸ್ ಅಂತ ಇರುತ್ತೆ, ಅಂದರೆ ಮುಖ್ಯ ಪರೀಕ್ಷೆ ಅಂತ ಇರುತ್ತೆ. ಅದಾನಂತರ ನಿಮ್ಮ ಒಂದು ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಎಲ್ಲ ಪಾಸ್ ಆದಮೇಲೆ ಲಿಸ್ಟ್ ಬಿಡ್ತಾರೆ. ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ನೀವು ಎಕ್ಸಾಮ್ ಪಾಸ್ ಆದಾಗೆ.
ಹಾಗಾದರೆ ಪೂರ್ವಭಾವಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಗೋಣ. ಪ್ರಶ್ನೆ ಪತ್ರಿಕೆ 2 ಅಂಕಗಳಂತೆ ಪ್ರತಿ ಪ್ರಶ್ನೆಗೂ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ. ಅಂದರೆ 100 ಕ್ವಶನ್ ಇರುತ್ತೆ. ನಿಮ್ಮ ಒಂದು ಗರಿಷ್ಠ ಅಂಕಗಳು ಬಂದ್ಬಿಟ್ಟು 200 ಅಂಕಗಳು. ಒಂದು ಕ್ವಶನ್ಗೆ 2 ಅಂಕಗಳನ್ನು ಇಟ್ಟಿರ್ತಾರೆ. 200 ಅಂಕಗಳು ನಿಮ್ಮ ಒಂದು ಪರೀಕ್ಷೆಗಿರುತ್ತೆ ಮತ್ತು 2 ಗಂಟೆಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ. ಪ್ರಿಲಿಮ್ಸಲ್ಲಿ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಒಂದು ಸ್ನೇಹಿತರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂದರೆ GK ಅಂತ ತಿಳ್ಕೊಂಬಿಡಿ. 40 ಕ್ವಶನ್ 80 ಮಾರ್ಕ್ಸು. ಮಾನವಿಕಶಾಸ್ತ್ರ ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ. ಇವಾಗ ಎಲ್ಲ ಬರುತ್ತೆ ಇದರಲ್ಲಿ. ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಅದೆಲ್ಲ ಬರುತ್ತೆ. 60 ಕ್ವಶನ್ 120 ಮಾರ್ಕ್ಸು. ಇಲ್ಲಿ 100 ಕ್ವಶನ್ಗೆ 200 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಅಂದರೆ 100 ಕ್ವಶನ್ ಇರುತ್ತೆ, ಅಂಕಗಳು ಬಂದ್ಬಿಟ್ಟು 200 ಇಟ್ಟಿರ್ತಾರೆ. ಇಷ್ಟೇ, ಒಂದು ಕ್ವಶನ್ಗೆ 2 ಮಾರ್ಕ್ಸು ಇಷ್ಟೇ ಸ್ನೇಹಿತರೆ. ಪತ್ರಿಕೆ 2 ಬಂದ್ಬಿಟ್ಟು ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ. ಅಂದರೆ ಇದು ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಿಸಿದ GK ಅಂತ ತಿಳ್ಕೊಂಬಿಡಿ. 40 ಅಂಕಗಳು ಅಂದರೆ 40 ಪ್ರಶ್ನೆಗಳು 80 ಅಂಕಗಳನ್ನು ಇಟ್ಟಿರ್ತಾರೆ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ಜನರಲ್ ಸೈನ್ಸ್ ಇರುತ್ತೆ. 30 ಕ್ವಶನ್ 60 ಮಾರ್ಕ್ಸು. ಸಾಮಾನ್ಯ ಮನೋಸಾಮರ್ಥ್ಯ ಇದು ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಇದು 30 ಕ್ವಶನ್ 60 ಮಾರ್ಕ್ಸ್ ಇರುತ್ತೆ. 100 ಅಂಕಗಳನ್ನು ಒಳಗೊಂಡಿರುತ್ತೆ. ಅಂದರೆ 100 ಕ್ವಶನ್ಗಳನ್ನು ಒಳಗೊಂಡಿರುತ್ತೆ. 200 ಅಂಕಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಓಕೆ, ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಇರುತ್ತೆ ಅಂತ ತುಂಬ ಜನ ಕೇಳ್ತೀರಾ. ಖಂಡಿತ ಇರುತ್ತೆ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ. ನೀವು ಕನ್ನಡದಲ್ಲೂ ಸಹ ಎಕ್ಸಾಮ್ ಬರೀಬೋದು, ಒಂದು ಆಂಗ್ಲ ಭಾಷೆ ಅಥವಾ ಇಂಗ್ಲೀಷಲ್ಲೂ ಸಹ ಎಕ್ಸಾಮ್ ಬರೀಬೋದಾಗಿರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯದ ಪ್ರಶ್ನೆಗಳು ಅಂದರೆ ಒಂದು ಮೆಂಟಲ್ ಎಬಿಲಿಟಿ ಏನಿರುತ್ತೆ ಇದು SSLC ಮಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ಉಳಿದೆಲ್ಲವೂ ಪದವಿ ಮಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು ಬರೀ 10th ಒಂದು ಬೇಸ್ ಮೇಲೆ ತೆಗೆದಿರ್ತಾರೆ. ಉಳಿದಿರುವಂಥ ಎಲ್ಲ ಕ್ವಶನ್ಗಳು ಅಂದರೆ GK ಆಗಿರ್ಬೋದು, ಸೈನ್ಸಸ್ ಆಗಿರ್ಬೋದು, ಇದೆಲ್ಲ ಒಂದು ಪದವಿ ಮಟ್ಟದ್ದಾಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು 1:15 ಅನುಪಾತದಲ್ಲಿ ನಮ್ಮ ಒಂದು ಮೇನ್ಸ್ ಏನು ಪ್ರಿಲಿಮ್ಸ್ ಪಾಸ್ ಆದರೆ 1:15 ಅನುಪಾತದಲ್ಲಿ ಮೇನ್ಸ್ಗೆ ಕರೀತಾರೆ. ಅಂದರೆ ಮೇನ್ಸ್ ಎಕ್ಸಾಮ್ಗೆ ಕರೀತಾರೆ. ಮೇನ್ಸ್ ಎಕ್ಸಾಮ್ಗೆ 1:15 ಕರೀತಾರೆ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಸರ್ ಇರುತ್ತೆ. ಒಂದು ಕ್ವಶನ್ಗೆ ಏನಾದರೂ ನೀವು ತಪ್ಪು ಮಾಡಿದರೆ 0.25 ತೆಗಿತಾರೆ. ಅಂದರೆ 4 ಅಂಕ ಅಂದರೆ ನೀವೇನಾದರೂ 4 ಕ್ವಶನ್ಗಳನ್ನು ತಪ್ಪು ಮಾಡಿದರೆ ನಿಮ್ಮದು ಪಡೆದಿರುವಂಥ 1 ಅಂಕ ಲೆಸ್ ಆಗುತ್ತೆ. ಇನ್ನು ನೆಕ್ಸ್ಟು ಮೇನ್ಸ್ ಬಗ್ಗೆ ನೋಡ್ತಾಗೋಣ. ಮುಖ್ಯ ಪರೀಕ್ಷೆ ಅಂತ ಕರಿತೀವಿ, ಇದನ್ನು ಮೇನ್ಸ್ ಅಂತ ಕರಿತೀವಿ. ಇಲ್ಲಿ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಇರುತ್ತೆ. ಅಂದರೆ ಬರೆಯೋದಿರುತ್ತೆ. ಇಲ್ಲಿ ನೀವು ಪೆನ್ನ ಮತ್ತು ಪೇಪರಲ್ಲಿ ಬರೀಬೇಕಾಗಿರುತ್ತೆ. ನೀವು ಏನು ಪ್ರಿಲಿಮ್ಸಲ್ಲಿ ಬರೀ ಶೇಡ್ ಮಾಡಿರೋದಿರುತ್ತೆ. OMR ಶೀಟಲ್ಲಿ ಶೇಡ್ ಮಾಡೋದಿರುತ್ತೆ, ಬರೀ ತಿದ್ದೋದಿರುತ್ತೆ. ಆದರೆ ಇಲ್ಲಿ ಬಂದ್ಬಿಟ್ಟು ಮೇನ್ಸಲ್ಲಿ ಬಂದ್ಬಿಟ್ಟು ಎಕ್ಸಾಮನ್ನು ನೀವು ಬರೀಬೇಕು. ಅಂದರೆ ರೈಟನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಎಸ್ಸೆಗಳನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ಅರ್ಹತಾ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಇಲ್ಲಿ 150 ಮಾರ್ಕ್ಸು. 2 ಗಂಟೆ ನಿಮಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ. ಇದು ಅರ್ಹತೆ ಮಾತ್ರ, ಇದು ಮೆರಿಟ್ಗೆ ಕನ್ಸಿಡರ್ ಆಗೋದಿಲ್ಲ. ಕನ್ನಡ ಮತ್ತು ಇಂಗ್ಲೀಷು ಮೆರಿಟ್ಗೆ ಕನ್ಸಿಡರ್ ಆಗೋದಿಲ್ಲ. ನೆಕ್ಸ್ಟು ಕಡ್ಡಾಯ ಪತ್ರಿಕೆಗಳು ಅಂತ ಏನು ಕರಿತೀವಿ, ಪತ್ರಿಕೆ 1, 2, 3, 4, 5 ಅಂತ ಕರಿತೀವಿ. ಇಲ್ಲಿ 1ನೇದರಲ್ಲಿ ಪ್ರಬಂಧ, ಇದು ಎಲ್ಲರಿಗೂ ಸೇಮ್ ಇರುತ್ತೆ. 250 ಅಂಕಗಳನ್ನು ಇಟ್ಟಿರ್ತಾರೆ. ಇಲ್ಲಿ 3 ಗಂಟೆ ಟೈಮಿಂಗ್ ಇರುತ್ತೆ. ನೆಕ್ಸ್ಟು ಸಾಮಾನ್ಯ ಅಧ್ಯಯನ 2, 3, 4, 5 ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋದಿರುತ್ತೆ. ನಿಮ್ಮದು ಯಾವುದು ಒಂದು ವಿಷಯದಲ್ಲಿ ನೀವು ಹಿಡಿತವನ್ನು ಸಾಧಿಸಿದ್ದೀರಾ. ಎಕ್ಸಾಂಪಲ್ ಆಗಿ ಒಬ್ಬರು ಗಣಿತದಲ್ಲಿ ಹಿಡಿತ ಸಾಧಿಸಿದ್ದಾರೆ, ಒಬ್ಬರು ಇಲ್ಲಿ ಅಥವಾ ಇತಿಹಾಸದಲ್ಲಿ ಈ ರೀತಿ ಹಿಡಿತ ಸಾಧಿಸಿದ್ದಾರೆ. ಅವುಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋದಿರುತ್ತೆ. ಇವಕ್ಕೂ ಸಹ 250 ಅಂಕಗಳನ್ನು ಇಟ್ಟಿರ್ತಾರೆ. 3 ಗಂಟೆ ನಿಮಗೆ ಟೈಮಿಂಗ್ ಇರುತ್ತೆ. ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳು ಬಂದ್ಬಿಟ್ಟು 1250 ಒಂದು ಅಂಕಗಳನ್ನು ಇಟ್ಟಿರ್ತಾರೆ. ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಒಂದು ಇಂಟರ್ವ್ಯೂ ಅಂತ ಏನು ಹೇಳ್ತೀವಿ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ, ಅವರು 25 ಅಂಕಗಳನ್ನು ಇಟ್ಟಿರ್ತಾರೆ. 1275 ನಿಮ್ಮದು ಟೋಟಲ್ ಅಂಕಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ 1250ಕ್ಕೆ ನೀವು ಎಕ್ಸಾಮನ್ನು ಬರೀತಾರೆ. 25 ಪರ್ಸನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಇರುತ್ತೆ. ಅದೆಲ್ಲನೂ ಸೇರಿಸ್ಬಿಟ್ಟು 1275 ನಿಮ್ಮದು ಟೋಟಲ್ ಒಂದು ಎಕ್ಸಾಮ್ ಇರುತ್ತೆ. ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳನ್ನು ಅರ್ಹತಾದಾಯಕ ಸ್ವರೂಪದಾಗಿರುತ್ತೆ. ಅರ್ಹತೆ ಪಡೆಯಲು ಈ ಪ್ರತಿಯೊಂದು ಪತ್ರಿಕೆಗಳಿಗೆ ಕನಿಷ್ಠ 35% ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಸ್ನೇಹಿತರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೀವು 35% ನೀವು ಪಡ್ಕೊಳ್ಳೇಬೇಕು. ನೀವು ಅರ್ಹತೆ ಅಂದರೆ ಮುಂದಿನ ಒಂದು ಎಕ್ಸಾಮ್ಗಳನ್ನು ಬರೀತೀರಾ ಅಂದರೆ ನೀವು 35% ಅಂಕಗಳನ್ನು ಪಡ್ಕೊಳ್ಳೇಬೇಕಂತ ಇಲ್ಲಿ ಹೇಳಿರ್ತಾರೆ. ಮೇನ್ಸಲ್ಲೂ ಸಹ ಅಷ್ಟೇ, ಕನ್ನಡ ಮತ್ತು ಇಂಗ್ಲೀಷಲ್ಲೂ ಸಹ ನೀವು ಭಾಷೆಗಳಲ್ಲಿ ಇರುತ್ತೆ. ನೀವು ಎರಡಲ್ಲಿ ನೋಡ್ಕೊಳ್ಬೋದು. ಕನ್ನಡದಲ್ಲೂ ಸಹ ನೀವು ಎಕ್ಸಾಮನ್ನು ಬರೀಬೋದಾಗಿರುತ್ತೆ. ಓಕೆ ಸ್ನೇಹಿತರೆ, ನೀವು ಮೇನ್ಸಲ್ಲೂ ಪಾಸ್ ಆದರೆ ಅಂದರೆ ನಿಮಗೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರೀತಾರೆ. ಇದನ್ನು 1:3 ಅನುಪಾತದಲ್ಲಿ ಅಂದರೆ ಒಂದು ಹುದ್ದೆಗೆ 3 ಜನರಂತೆ ವ್ಯಕ್ತಿತ್ವ ಅಥವಾ ಇಂಟರ್ವ್ಯೂ ಕರೀತಾರೆ. 1:3 ಅನುಪಾತದಲ್ಲಿ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಯಲ್ಲಿ ಪಾಸ್ ಆದರೆ ನಿಮ್ಮದು ಫೈನಲ್ ಆಗಿ ನೀವು ಸೆಲೆಕ್ಟ್ ಆದಾಗೆ ಸ್ನೇಹಿತರೆ. ಅದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿರುತ್ತೆ ನಿಮ್ಮದು ಆಲ್ರೆಡಿ. ಮತ್ತು ನಿಮ್ಮದು ನೀವೇನಾದರೂ ಇಂಟರ್ವ್ಯೂಯಲ್ಲಿ ಪಾಸ್ ಆದರೆ ಅಲ್ಲಿಯೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆದರೆ ನಿಮ್ಮ ಒಂದು ಏನಾದರೂ ಲಿಸ್ಟ್ ಬಿಟ್ಟರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಸೆಲೆಕ್ಟ್ ಆದಾಗೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ಸಂಪೂರ್ಣ ಮಾಹಿತಿಗಿರುತ್ತೆ. ಒಂದು
ಹುದ್ದೆಗಳಿಂದ ಹಿಡಿದು ಯಾವ ರೀತಿ ಕ್ವಾಲಿಫಿಕೇಷನ್ ಮತ್ತು ಸೆಲೆಕ್ಷನ್ ಮಾಡ್ತಾರೆ ಅದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡಿ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ಲೆಂತಿನೇ ಮಾಡಿದ್ದೀನಿ, ಯಾಕಂದರೆ ಎಲ್ಲರಿಗೂ ಅರ್ಥ ಆಗಬೇಕು. ತುಂಬ ಜನಕ್ಕೆ ಗೊತ್ತಿರಲ್ಲ KS ಕರೆದಿದ್ದಾರೆ ಮತ್ತು ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳನ್ನು ಕರೆದಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. 384 ಟೋಟಲ್ ಹುದ್ದೆಗಳಿರುತ್ತೆ. ಎಲ್ಲರೂ ಅರ್ಜಿಗಳನ್ನು ಹಾಕೊಳ್ಳಿ. ಯಾರೆಲ್ಲ ಡಿಗ್ರಿ ಮುಗಿಸಿದರೆ ಅರ್ಜಿಗಳನ್ನು ಹಾಕೊಳ್ಳಿ ಮತ್ತು ಫೈನಲ್ ಇಯರ್ ಇದ್ದರೆ ನೀವು ಸಹ ಅರ್ಜಿಗಳನ್ನು ಹಾಕ್ಕೊಳ್ಬೋದು. 4ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.